ಮೇಷರಾಶಿಯವರೇ, ಜುಲೈ 20, 21 ಮತ್ತು 22 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ನೀವು ಕನಸಿನಲ್ಲಿಯೂ ಊಹಿಸದಂತಹ ತಿರುವನ್ನು ತರಲಿವೆ. ಯಾವುದಾದರೂ ಒಂದು ವಿಷಯವನ್ನು ನೀವು ಹಿಂದೆ ಬಿಡಬೇಕಾಗಬಹುದು. ಅದು ನಿಮ್ಮ ಯಾವುದಾದರೂ ಹಳೆಯ ಅಭ್ಯಾಸವೇ, ನಿಮ್ಮ ಆಪ್ತ ಸಂಬಂಧವೇ ಅಥವಾ ಮನೆಯ ಮೇಲಿನ ವ್ಯಾಮೋಹವೇ. ಇಂದಿನ ವಿಡಿಯೋದಲ್ಲಿ ಗ್ರಹಗಳ ಚಲನೆಯ ಆಧಾರದ ಮೇಲೆ ಪ್ರತಿಯೊಂದು ವಿಷಯವನ್ನು ನಿಮ್ಮ ಮುಂದಿಡಲಾಗುವುದು. ಆದ್ದರಿಂದ ಇದನ್ನು ಸಾಮಾನ್ಯವೆಂದು ತಿಳಿಯುವ ತಪ್ಪನ್ನು ಮಾಡಬೇಡಿ. ಕಳೆದ ಸ್ವಲ್ಪ ಸಮಯದಿಂದ ನೀವು ಗಮನಿಸಿರಬಹುದು, ಮನೆ, ಕುಟುಂಬ ಅಥವಾ ನಿಮ್ಮ ಯಾವುದೇ ಸಂಬಂಧದಲ್ಲಿ ನೀವು ಎಷ್ಟು ಕಷ್ಟಪಡುತ್ತಿದ್ದರೂ ಫಲಿತಾಂಶವು ಅಷ್ಟು ತೃಪ್ತಿದಾಯಕವಾಗಿ ಸಿಗುತ್ತಿರಲಿಲ್ಲ. ಮನಸ್ಸು ಪದೇ ಪದೇ ಅಶಾಂತವಾಗಿರುತ್ತಿತ್ತು. ಮನೆಯಲ್ಲಿದ್ದರೂ ನೆಮ್ಮದಿ ಸಿಗುತ್ತಿರಲಿಲ್ಲ. ಆದರೆ ಮೇಷರಾಶಿಯವರೇ, ಈ ಸೂರ್ಯ ದೇವನು ಉಚ್ಚ ಗುರುವಿನೊಂದಿಗೆ ಸೇರಿ ನಿಮ್ಮ ಚತುರ್ಥ ಭಾವದಲ್ಲಿ ಅಂದರೆ ಸುಖಭಾವದಲ್ಲಿ ವಿರಾಜಮಾನನಾಗಿದ್ದಾರೆ. ಈ ಭಾವವು ನಿಮ್ಮ ಮನೆ, ನಿಮ್ಮ ತಾಯಿ ಮತ್ತು ನಿಮ್ಮ ಮಾನಸಿಕ ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಗ್ರಹಗಳ ರಾಜ ಸೂರ್ಯ ಮತ್ತು ಜ್ಞಾನದ ಕಾರಕ ಗುರು ಒಟ್ಟಾಗಿ ಈ ಭಾವಕ್ಕೆ ಬಂದಾಗ ಮನೆಯಲ್ಲಿ ಅನುಭವಿಸುತ್ತಿದ್ದ ನಿಶ್ಚಲತೆ ಮರೆಯುತ್ತದೆ. ಆದರೆ ನೆನಪಿರಲಿ, ಸೂರ್ಯನು ನಿಮ್ಮ ಪಂಚಮ ಭಾವದ ಅಧಿಪತಿಯೂ ಆಗಿದ್ದಾನೆ, ಅಂದರೆ ಪ್ರೀತಿ ಮತ್ತು ಸ್ವಾಭಿಮಾನದ ಭಾವ. ಆದ್ದರಿಂದ ಈ 3 ದಿನಗಳಲ್ಲಿ ಆತ್ಮವಿಶ್ವಾಸವಂತೂ ಹೆಚ್ಚಾಗುತ್ತದೆ. ಆದರೆ ನಿಮ್ಮ ಹಠ ಮತ್ತು ಅಹಂಕಾರವು ನಿಮ್ಮ ಯಾವುದಾದರೂ ಆಪ್ತ ಸಂಬಂಧಕ್ಕೆ ಧಕ್ಕೆ ತರದಂತೆ ಎಚ್ಚರ ವಹಿಸಬೇಕು. ಮೊದಲನೆಯದಾಗಿ, ನಿಮ್ಮ ಇಡೀ ಅಸ್ತಿತ್ವದ ಮೇಲೆ ಪ್ರಭಾವ ಬೀರುವ ಈ 3 ದಿನಗಳ ಮುಖ್ಯ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಈ ಸಮಯದ ಅತಿ ದೊಡ್ಡ ವಿಷಯವೆಂದರೆ ಸ್ಪರ್ಧೆಯಲ್ಲಿ ವಿಜಯ ಮತ್ತು ನಿಮ್ಮ ಧೈರ್ಯದ ಉದಯ. ಕಳೆದ ಸ್ವಲ್ಪ ಸಮಯದಿಂದ ನೀವು ಯಾವ ಗುಣಮುಖರಾಗುವ ಪ್ರಕ್ರಿಯೆಯ ಮೂಲಕ ಸಾಗುತ್ತಿದ್ದೀರೋ ಅದು ಈಗ ಬಲವಾದ ಉತ್ಸಾಹ ಮತ್ತು ನೇರ ಕ್ರಿಯೆಯಾಗಿ ಬದಲಾಗಲಿದೆ. ಜುಲೈ 18ರಂದು ನಿಮ್ಮ 4ನೇ ಭಾವದಲ್ಲಿ ಕುಳಿತಿದ್ದ ದೇವಗುರು ಬೃಹಸ್ಪತಿಯು ಅಸ್ತಂಗತನಾಗಿದ್ದಾನೆ. 4ನೇ ಭಾವದ ಗುರು ನಿಮಗೆ ಮಾನಸಿಕ ಒತ್ತಡ ಮತ್ತು ಸುಖಗಳಲ್ಲಿ ಅನಗತ್ಯ ಅಡೆತಡೆಗಳನ್ನು ಉಂಟು ಮಾಡುತ್ತಿದ್ದನು ಮತ್ತು ಅವನ ಅಸ್ತವಾಗುವುದು ಎಂದರೆ ಆ ನಕಾರಾತ್ಮಕ ಒತ್ತಡವು ನಿಮ್ಮ ಮೇಲಿಂದ ಸಂಪೂರ್ಣವಾಗಿ ನಿವಾರಣೆಯಾಗುವುದು ಎಂದರ್ಥ. ಇದರ ಜೊತೆಗೆ ಜುಲೈ 20ರಂದು ಬೆಳಿಗ್ಗೆ 12:27 ಸೂರ್ಯದೇವನು ಕರ್ಕಾಟಕ ರಾಶಿಯಲ್ಲಿರುತ್ತಾರೆ. ಪುಷ್ಯ ನಕ್ಷತ್ರವನ್ನು ಪ್ರವೇಶಿಸುತ್ತಿದ್ದಾನೆ. ಇದು ಪೋಷಣೆ ಮತ್ತು ಬೆಳವಣಿಗೆಯ ಅತ್ಯಂತ ಶುಭ ನಕ್ಷತ್ರವಾಗಿದೆ. ಇದರ ನೇರ ಪರಿಣಾಮವೆಂದರೆ 20ನೇ ತಾರೀಕಿನ ಮಧ್ಯಾಹ್ನದಿಂದಲೇ ನಿಮ್ಮೊಳಗೆ ಅದ್ಭುತವಾದ ಶಕ್ತಿಯನ್ನು ನೀವು ಅನುಭವಿಸುವಿರಿ. ನಿಮ್ಮೊಳಗಿನ ಮೇಷರಾಶಿಯ ಮೂಲ ಅಗ್ನಿ ಅಂದರೆ ನಿಮ್ಮ ಗಮನ ಈಗ ಸಂಪೂರ್ಣವಾಗಿ ಪ್ರಜ್ವಲಿಸಲಿದೆ. ವೃತ್ತಿ ಮತ್ತು ಜೀವನೋಪಾಯದ ಬಗ್ಗೆ ಮಾತನಾಡುವುದಾದರೆ ಅಲ್ಲಿ ನಿಮ್ಮ ಜೀವನದ ಅತಿ ದೊಡ್ಡ ಪಣಗಳಿರುತ್ತವೆ. ಗ್ರಹಗಳ ಚಲನೆಯು ನಿಮಗೆ ಬಹಳ ಸ್ಪಷ್ಟವಾದ ಸಂಕೇತಗಳನ್ನು ನೀಡುತ್ತಿವೆ. ನೀವು ಉದ್ಯೋಗಸ್ಥರಾಗಿದ್ದರೆ ಮತ್ತು ಕಚೇರಿಯಲ್ಲಿ ನಿಮ್ಮ ಸ್ಥಾನದ ಬಗ್ಗೆ ಸ್ವಲ್ಪ ಅಭದ್ರತೆಯನ್ನು ಅನುಭವಿಸುತ್ತಿದ್ದರೆ ಅಥವಾ ನಿಮ್ಮ ಮೌಲ್ಯಮಾಪನ ಮತ್ತು ಬಡ್ಡಿಯ ಮಾತುಗಳು ಸಿಲುಕಿಕೊಂಡಿದ್ದರೆ ಈ 3 ದಿನಗಳಲ್ಲಿ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗಲಿವೆ. ಜುಲೈ 21ರಂದು ಚಂದ್ರನು ನಿಮ್ಮ 7ನೇ ಭಾವದಲ್ಲಿ ಸಂಚರಿಸಿದಾಗ ಮತ್ತು ಪೂರ್ವ ದಿಕ್ಕಿನಲ್ಲಿ ಬುಧದೇವನು ಉದಯಿಸಿದಾಗ ನಿಮ್ಮ ಸಂವಹನ ಕೌಶಲ್ಯಗಳಲ್ಲಿ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅದ್ಭುತವಾದ ಹೊಳಪು ಬರುತ್ತದೆ. ನೀವು ಹಿರಿಯರ ಮುಂದೆ ನಿಮ್ಮ ಕಲ್ಪನೆಯ ಮಂಡಿಸಲು ಬಯಸಿದರೆ ಜುಲೈ 21ನೇ ದಿನವು ಅದಕ್ಕೆ ಅತ್ಯಂತ ಉತ್ತಮವಾಗಿದೆ. ಆದರೆ ನಿಮ್ಮೊಳಗೆ ಕೆಲಸವನ್ನು ಬೇಗನೆ ಮುಗಿಸುವ ಆತುರವಿರುತ್ತದೆ. ನನ್ನ ಸಲಹೆ ಏನೆಂದರೆ, ನಿಮ್ಮ ತಂತ್ರವು ಕಾಗದದಿಂದ ವಾಸ್ತವಕ್ಕೆ ಬರುವವರೆಗೆ ನಿಮ್ಮ ಯೋಜನೆಗಳನ್ನು ನಿಮ್ಮಿಷ್ಟಕ್ಕೆ ಸೀಮಿತವಾಗಿಟ್ಟುಕೊಳ್ಳಿ. ಇಲ್ಲದಿದ್ದರೆ ಬೇರೆಯವರು ನಿಮ್ಮ ಕಠಿಣ ಪರಿಶ್ರಮ ಶ್ರೇಯಸ್ಸನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು. ನಮ್ಮ ವ್ಯಾಪಾರಿ ವರ್ಗಕ್ಕೆ ಈ ಸಮಯವು ವರಕ್ಕಿಂತ ಕಡಿಮೆ ಇಲ್ಲ. 7ನೇ ಭಾವದ ಚಂದ್ರನು ನಿಮ್ಮ ವ್ಯವಹಾರದಲ್ಲಿ ಹೊಸ ಜೀವವನ್ನು ತುಂಬಲು ಬರುತ್ತಿದ್ದಾನೆ. ನೀವು ಪಾಲುದಾರಿಕೆಯಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಹೊರಟಿದ್ದರೆ ಅಥವಾ ಯಾವುದೇ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲು ಬಯಸಿದರೆ ಜುಲೈ 21 ಮತ್ತು 22ರ ದಿನಾಂಕಗಳು ನಿಮಗೆ ಅತಿ ಹೆಚ್ಚು ನಗದು ಹಣ ಮತ್ತು ಘನಲಾಭವನ್ನು ಅಂದರೆ ಸಾಲಿಡ್ ಪ್ರಾಪರ್ಟಿ ತರಬಹುದು. ವ್ಯವಹಾರದಲ್ಲಿ ನಿಮ್ಮ ಆಕ್ರಮಣಶೀಲತೆಯು ನಿಮ್ಮ ಶಕ್ತಿಯಾಗಿದೆ, ಆದರೆ ಅದು ಅಹಂಕಾರವಾಗಿ ಬದಲಾಗಲು ಬಿಡಬೇಡಿ. ಹಣ ಮತ್ತು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಚಿಂತೆ ಇರುತ್ತದೆ. ಹಣವಂತೂ ಬರುತ್ತದೆ, ಆದರೆ ಅದು ಏಕೆ ನಿಲ್ಲುವುದಿಲ್ಲ ಎಂದು. ಈ 3 ದಿನಗಳಲ್ಲಿ ನಿಮ್ಮ ಈ ಸಮಸ್ಯೆಗೆ ನಿಖರವಾದ ಪರಿಹಾರ ಸಿಗಲಿದೆ.
ನಿಮ್ಮ ಧನಭಾವದಲ್ಲಿ ಸ್ವತಃ ನಿಮ್ಮ ರಾಶ್ಯಾಧಿಪತಿ ಮಂಗಳ ದೇವನು ಕುಳಿತಿದ್ದಾನೆ. ಇದು ನಿಮ್ಮ ಉಳಿತಾಯವನ್ನು ಹೆಚ್ಚಿಸುವ ತೀವ್ರ ಬಯಕೆಯನ್ನು ನಿಮ್ಮೊಳಗೆ ಉಂಟು ಮಾಡುತ್ತಿದೆ. ಅಲ್ಲದೆ ಶುಕ್ರದೇವನು ನಿಮಗೆ ಆರ್ಥಿಕವಾಗಿ ಸಂಪೂರ್ಣ ಬೆಂಬಲವನ್ನು ನೀಡುತ್ತಿದ್ದಾನೆ. ಇದರ ಪರಿಣಾಮವಾಗಿ ಜುಲೈ 21 ಮತ್ತು 22ರಂದು ನಿಮ್ಮ ನಗದು ಹರಿವು ಅಂದರೆ ಕ್ಯಾಶ್ ಫ್ಲೋ ಉತ್ತಮವಾಗಿರುತ್ತದೆ. 11ನೇ ಭಾವದಲ್ಲಿ ಕುಳಿತಿರುವ ರಾಹುದೇವನು ಸಿಲುಕಿಕೊಂಡಿರುವ ಹಳೆಯ ಹಣವನ್ನು ಪಡೆಯುವಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಉಂಟು ಮಾಡಬಹುದು. ನೀವು ಸುಮ್ಮನೆ ಕೂರಬಾರದು. ಈ 3 ದಿನಗಳಲ್ಲಿ ನಿಮ್ಮ ಸಾಲಗಾರರನ್ನು ಸಕ್ರಿಯವಾಗಿ ಸಂಪರ್ಕಿಸಿ. ನಿಮ್ಮ ಸ್ಥಗಿತಗೊಂಡ ಹಣವನ್ನು ಮರಳಿ ಪಡೆಯಲು ನಿಮ್ಮ ಮಂಗಳವು ನಿಮಗೆ ಆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ನಮ್ಮ ಸಿಂಗಲ್ ಜಾತಕದವರಿಗೆ ಈ 3 ದಿನಗಳಲ್ಲಿ, ವಿಶೇಷವಾಗಿ ಜುಲೈ 21ರ ಸಂಜೆಯವರೆಗೆ, ಹಳೆಯ ಸ್ನೇಹಿತನ ಮೂಲಕ ಅಥವಾ ಸಾಮಾಜಿಕ ಕೂಟದಲ್ಲಿ ಬಹಳ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಬಲವಾದ ಯೋಗಗಳಿವೆ. ಈ ಭೇಟಿಯು ಮುಂದೆ ಆಳವಾದ ಸಂಬಂಧವಾಗಿ ಬದಲಾಗಬಹುದು ಎಂಬುದನ್ನು ಗ್ರಹಗಳ ಒಲವು ತೋರಿಸುತ್ತದೆ. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನಾವು ಮಾತನಾಡಿದರೆ ಜುಲೈ 21ನೇ ದಿನವು ನಿಮಗೆ ಯಾವುದೇ ಹಬ್ಬಕ್ಕಿಂತ ಕಡಿಮೆಯಿಲ್ಲ. ಚಂದ್ರನು ನಿಮ್ಮ 7ನೇ ಭಾವದಲ್ಲಿ ಸಂಚರಿಸಿದಾಗ ನಿಮ್ಮ ಮತ್ತು ನಿಮ್ಮ ಸಂಗಾತಿ ನಡುವಿನ ಸಂವಹನ ಅಂತರವು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ. ಮನೆಯಲ್ಲಿದ್ದ ಉದ್ವಿಗ್ನ ವಾತಾವರಣದ ಜಾಗವನ್ನು ಈಗ ಅತ್ಯಂತ ಸುಂದರವಾದ ಪರಸ್ಪರ ತಿಳುವಳಿಕೆ ತೆಗೆದುಕೊಳ್ಳುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿಯು ಸ್ವಲ್ಪ ಮೂಡ್ ಸಿಗ್ನಲ್ಗಳಿಗೆ ಬದಲಾಗಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುತ್ತದೆ. ಕುಟುಂಬದ ದೃಷ್ಟಿಕೋನದಿಂದ ಗ್ರಹಗಳ ಈ ಚಲನೆಯು ನಿಮ್ಮ ನೆಮ್ಮದಿಯನ್ನು ನೀಡುವಂತಹದ್ದಾಗಿರುತ್ತದೆ. ಸೂರ್ಯನು ಪುಷ್ಯ ನಕ್ಷತ್ರಕ್ಕೆ ಪ್ರವೇಶಿಸುವುದು ಮತ್ತು ಜುಲೈ 22ರಂದು ಚಂದ್ರನ ಅನುಕೂಲಕರ ಪ್ರಭಾವವು ಕುಟುಂಬದ ಸದಸ್ಯರ ನಡುವೆ ಹೊಸ ಅನ್ಯೋನ್ಯತೆಯನ್ನು ತರುತ್ತದೆ. ನಿಮ್ಮ ತಾಯಿಯ ಬೆಂಬಲದೊಂದಿಗೆ ನೀವು ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯಬಹುದು. ಆದರೆ ಪ್ರತಿಯೊಂದು ಕೆಲಸವನ್ನು ನಿಮ್ಮದೇ ಆದ ರೀತಿಯಲ್ಲಿ ಮಾಡುವ ನಿಮ್ಮ ಹಠವು ಕೆಲವೊಮ್ಮೆ ವಾತಾವರಣವನ್ನು ಭಾರವಾಗಿಸುತ್ತದೆ. ಆದ್ದರಿಂದ ಮನೆಯ ನಿರ್ಧಾರಗಳಲ್ಲಿ ನಿಮ್ಮ ತಾಯಿಯ ಸಲಹೆಗೆ ಆದ್ಯತೆ ನೀಡಿ. ಆರೋಗ್ಯದ ದೃಷ್ಟಿಯಿಂದ ಈ 3 ದಿನಗಳಲ್ಲಿ ನಿಮ್ಮ ದೈಹಿಕ ಶಕ್ತಿಯ ಮಟ್ಟವು ಅತ್ಯಂತ ಅದ್ಭುತವಾಗಿರಲಿದೆ. ನೀವು ಅನುಭವಿಸುತ್ತಿದ್ದ ವಿಚಿತ್ರವಾದ ಆಲಸ್ಯವು ಈಗ ಕಣ್ಮರೆಯಾಗುತ್ತದೆ. ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿ ಜನಿಸಿದವರ ಆತ್ಮವಿಶ್ವಾಸ ಮತ್ತು ದೈಹಿಕ ಶಕ್ತಿಯು ಅತ್ಯುನ್ನತ ಮಟ್ಟದಲ್ಲಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ಅಶ್ವಿನಿ ಅಥವಾ ಕೃತಿಕಾ ನಕ್ಷತ್ರದ ಜನರು ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ದೈಹಿಕ ಆಯಾಸ ಅಥವಾ ಸಣ್ಣ ತಲೆನೋವನ್ನು ಅನುಭವಿಸಬಹುದು. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿ ಮಂಗಳನು ಈ ಸಮಯದಲ್ಲಿ ತುಂಬಾ ಸಕ್ರಿಯನಾಗಿದ್ದಾನೆ. ಕೆಲಸದ ಓಡಾಟದ ನಡುವೆ ನಿಮ್ಮ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ನೀಡಿ ಮತ್ತು ನಿಮ್ಮ ರಾತ್ರಿಯ ನಿದ್ರೆಯೊಂದಿಗೆ ಎಳ್ಳಷ್ಟು ರಾಜಿ ಮಾಡಿಕೊಳ್ಳಬೇಡಿ. ವಿದ್ಯಾರ್ಥಿಗಳಿಗೆ ಜುಲೈ 20ರಂದು ಸೂರ್ಯನು ಪುಷ್ಯ ನಕ್ಷತ್ರಕ್ಕೆ ಪ್ರವೇಶಿಸುವುದು ಜ್ಞಾನಾರ್ಜನೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಬುಧ ದೇವನು ಉದಯಿಸುವ ಪ್ರಕ್ರಿಯೆಯಲ್ಲಿರುವುದರಿಂದ ನಿಮ್ಮ ಗಮನವು ಪದೇ ಪದೇ ವಿಚಲಿತಗೊಳ್ಳಬಹುದು. ನಿಮ್ಮ ಅಧ್ಯಯನದ ಬಗ್ಗೆ ನೀವು ಸ್ಪರ್ಧಾತ್ಮಕ ಒತ್ತಡವನ್ನು ಅನುಭವಿಸಬಹುದು. ಈ 3 ದಿನಗಳಲ್ಲಿ ನಿಮಗೆ ಯಾವುದೇ ಪರೀಕ್ಷೆ ಇದ್ದರೆ ಕೇವಲ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳುವುದು ಕೆಲಸ ಮಾಡುವುದಿಲ್ಲ. ನಿಮ್ಮ ಕಠಿಣ ಪರಿಶ್ರಮ ಮತ್ತು 100% ಗಮನವು ಮಾತ್ರ ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ. ಭರಣಿ ನಕ್ಷತ್ರದ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕು. ಮನೆಯಲ್ಲಿ ನಿಭಾಯಿಸುವ ತಾಯಂದಿರು ಮತ್ತು ಸಹೋದರಿಯರಿಗೆ ಜುಲೈ 21 ಮತ್ತು 22 ತಮ್ಮ ಸ್ವಂತ ಗುರುತನ್ನು ಹೆಚ್ಚಿಸಿಕೊಳ್ಳುವ ಸಮಯವಾಗಿದೆ. ನಿಮ್ಮ ಜೀವನ ಸಂಗಾತಿ ಮತ್ತು ಅತ್ತೆ ಮನೆಯವರು ನಿಮ್ಮ ಸಮರ್ಪಣೆಯನ್ನು ಪ್ರಶಂಸಿಸುತ್ತಾರೆ. ಯಾವುದಾದರೂ ಸಣ್ಣ ಪುಟ್ಟ ಆನ್ಲೈನ್ ವ್ಯವಹಾರವನ್ನು ಪ್ರಾರಂಭಿಸುವ ಆಸೆ ಇದ್ದರೆ ಪೂರ್ಣ ವಿಶ್ವಾಸದಿಂದ ಅದರತ್ತ ಮೊದಲ ಹೆಜ್ಜೆ ಇಡಿ. ನಿವೃತ್ತ ಹಿರಿಯ ನಾಗರಿಕರಿಗೆ ಪಿಂಚಣಿ ಅಥವಾ ವೈದ್ಯಕೀಯ ವೆಚ್ಚಗಳ ಬಗ್ಗೆ ಇದ್ದ ಆತಂಕ ಈಗ ಸಂಪೂರ್ಣವಾಗಿ ದೂರವಾಗಲಿದೆ. ಜುಲೈ 22ರಂದು ನಿಮ್ಮ ಮಕ್ಕಳ ಕಡೆಯಿಂದ ನೀವು ಯಾವುದೇ ಶುಭ ಸುದ್ದಿಯನ್ನು ಪಡೆಯಬಹುದು. ಪ್ರಯಾಣದ ದೃಷ್ಟಿಯಿಂದ ಬುಧ ದೇವನು 21ನೇ ತಾರೀಕಿನಂದು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿದ್ದಾನೆ. ಹಾಗಾಗಿ ನಿಮ್ಮ ಪ್ರಯಾಣವು ನಿಮ್ಮ ವೃತ್ತಿ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ
ಈ ಪ್ರಯಾಣವು ಅದೃಷ್ಟಶಾಲಿ ಎಂದು ಸಾಬೀತಾಗುತ್ತದೆ. ಕೇವಲ ಜುಲೈ 20ರ ಮಧ್ಯಾಹ್ನ ಸೂರ್ಯನು ತನ್ನ ನಕ್ಷತ್ರವನ್ನು ಬದಲಾಯಿಸುತ್ತಿರುವಾಗ ಆ ನಿರ್ದಿಷ್ಟ ಸಮಯದಲ್ಲಿ ಯಾವುದೇ ಹೊಸ ಪ್ರಯಾಣವನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ಆಧ್ಯಾತ್ಮಿಕವಾಗಿ ಮುಂಬರುವ ಏಕಾದಶಿಯ ಅಂತ್ಯದ ಪವಿತ್ರವಾದ ಅಲೆಗಳನ್ನು ನಿಮ್ಮ ಉಪಪ್ರಜ್ಞೆ ಸಬ್ಕಾನ್ಷಿಯಸ್ ಮನಸ್ಸು 20ನೇ ತಾರೀಕಿನಿಂದಲೇ ಅನುಭವಿಸಲು ಪ್ರಾರಂಭಿಸುತ್ತದೆ. ರಾತ್ರಿ ಮಲಗುವ ಮುನ್ನ ಕನಿಷ್ಠ 10 ನಿಮಿಷ ಧ್ಯಾನದಲ್ಲಿ ಕುಳಿತುಕೊಳ್ಳಿ. ಈ ಸಾಧನೆಯು ನಿಮ್ಮ ಮಾನಸಿಕ ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ಅಭೇದ್ಯವಾದ ಮಾನಸಿಕ ರಕ್ಷಾಕವಚವನ್ನು ಒದಗಿಸುತ್ತದೆ. ಮಾರ್ಗಸೂಚಿಯಾಗಿ ರೋಡ್ ಮ್ಯಾಪ್. ಈ 3 ದಿನಗಳನ್ನು ಒಂದೊಂದಾಗಿ ಅರ್ಥ ಮಾಡಿಕೊಳ್ಳಿ. ಜುಲೈ 20ರಂದು ಬೆಳಿಗ್ಗೆ 11:27 ಸೂರ್ಯದೇವನು ನಕ್ಷತ್ರ ಬದಲಾಯಿಸುತ್ತಿದ್ದಾರೆ. ಆದ್ದರಿಂದ ದಿನದ ಮೊದಲ ಭಾಗದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮಧ್ಯಾಹ್ನದ ನಂತರ ಬಾಕಿ ಇರುವ ಕೆಲಸಗಳಿಗೆ ವೇಗ ನೀಡಿ. ಜುಲೈ 21 ಈ 3 ದಿನಗಳಲ್ಲಿ ಅತ್ಯಂತ ಶಕ್ತಿಶಾಲಿ ದಿನವಾಗಿದೆ. ಆರ್ಥಿಕ ಲಾಭ, ವ್ಯಾಪಾರದ ಒಪ್ಪಂದಗಳು, ಉದ್ಯೋಗದಲ್ಲಿ ಹೊಸ ಯೋಜನೆಗಳಿಗೆ ಇದು ಅತ್ಯುತ್ತಮ ದಿನಗಳಲ್ಲಿ ಒಂದಾಗಿದೆ. ಈ ದಿನ ನೀವು ಮುಂಚೂಣಿಯಲ್ಲಿ ನಿಂತು ಫ್ರಂಟ್ ಫುಟ್ನಲ್ಲಿ ಕೆಲಸಗಳನ್ನು ಪೂರ್ಣಗೊಳಿಸಬೇಕು. ಜುಲೈ 22 ಪಡೆದ ಲಾಭಗಳನ್ನು ಕಾಪಾಡಿಕೊಳ್ಳುವ ಮತ್ತು ಕುಟುಂಬದೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ದಿನವಾಗಲಿದೆ. ಯಾವುದೇ ಹೂಡಿಕೆ ಮಾಡಬೇಕಾದರೆ ಮಧ್ಯಾಹ್ನಕ್ಕೂ ಮುಂಚಿತವಾಗಿ ಮುಗಿಸಿಕೊಳ್ಳಿ. ಈ 3 ದಿನಗಳಲ್ಲಿ ನಿಮ್ಮ ಶುಭ ಬಣ್ಣವು ಹೊಳೆಯುವ ಬಿಳಿ ಮತ್ತು ತಿಳಿ ಹಳದಿಯಾಗಿರುತ್ತದೆ. ನಿಮ್ಮ ಶುಭ ಸಂಖ್ಯೆ 9. ನಿಮಗಾಗಿ ಅದೃಷ್ಟದ ದಿನ ಮಂಗಳವಾರ, ಅಂದರೆ ಜುಲೈ 21 ಆಗಿರುತ್ತದೆ. ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಹೊರಡುತ್ತಿದ್ದರೆ ಮೊದಲು ಹೆಜ್ಜೆಯನ್ನು ಪೂರ್ವ ದಿಕ್ಕಿನಲ್ಲಿ ಇಡಿ. ಗ್ರಹಗಳ ಈ ಶಕ್ತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮತ್ತು ಅಡೆತಡೆಗಳನ್ನು ನಿವಾರಿಸಲು 3 ಸರಳ ಪರಿಹಾರಗಳಿವೆ. ಮಂಗಳನು ನಿಮ್ಮ ಧನಭಾವದಲ್ಲಿದ್ದಾನೆ. ಹಾಗಾಗಿ ಮಂಗಳವಾರದಂದು ಹನುಮಾನ್ ದೇವಸ್ಥಾನದಲ್ಲಿ ಕೆಂಪು ಹೂವುಗಳನ್ನು ಅರ್ಪಿಸಿ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ. ಏಕಾಗ್ರತೆಯನ್ನು ಹೆಚ್ಚಿಸಲು ಈ 3 ದಿನಗಳಲ್ಲಿ ತಾಮ್ರದ ಪಾತ್ರೆಯಿಂದ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಎಂದು ನಿರಂತರವಾಗಿ ಜಪಿಸಿ. 3ನೇ ಪರಿಹಾರವಾಗಿ ಸಮಯ ಸಿಕ್ಕಾಗ ನಿರ್ಗತಿಕರಿಗೆ ಬೆಲ್ಲ ಅಥವಾ ಕಡಲೆಯನ್ನು ದಾನ ಮಾಡಿ. ಮುನ್ನೆಚ್ಚರಿಕೆಗಳಾಗಿ ಈ 3 ದಿನಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಯೋಚಿಸದೆ ಮಾಡಿದ ಯಾವುದೇ ಬದ್ಧತೆ, ಕಮಿಟ್ಮೆಂಟ್ ಅಥವಾ ಆತುರದಲ್ಲಿ ಸಹಿ ಮಾಡಿದ ದಾಖಲೆಗಳು ತೊಂದರೆಗೆ ಕಾರಣವಾಗಬಹುದು. ಕಚೇರಿ ಅಥವಾ ವ್ಯವಹಾರದಲ್ಲಿ ಯಾರಾದರೂ ಪ್ರಚೋದಿಸಿದರೆ ವಾದಕ್ಕಿಳಿಯಬೇಡಿ. ನೀವು ಯೋಜನೆಗಳನ್ನು ರಹಸ್ಯವಾಗಿಡಿ. ನಿಮ್ಮ ಲಗ್ನವು ಮೇಷ, ಸಿಂಹ ಅಥವಾ ಧನಸ್ಸಾಗಿದ್ದರೆ ನೀವು ಸುರಕ್ಷಿತವಾಗಿರುತ್ತೀರಿ. ಆದರೆ ನಿಮ್ಮ ಲಗ್ನವು ಬೇರೆಯಾಗಿದ್ದರೆ ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಮೇಷರಾಶಿಯ ಜಾತಕದವರೇ, ಗ್ರಹಗಳ ಈ ವಿಶ್ಲೇಷಣೆಯಿಂದ ಬ್ರಹ್ಮಾಂಡವು ಈ 3 ದಿನಗಳ ರೂಪದಲ್ಲಿ ನಿಮ್ಮ ಪ್ರಗತಿಗೆ ಸುವರ್ಣ ಬಾಗಿಲನ್ನು ತೆರೆದಿದೆ ಎಂಬುದು ಸ್ಪಷ್ಟವಾಗಿದೆ. ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಒತ್ತಡದ ಪ್ರಭಾವ ಈಗ ಕೊನೆಗೊಂಡಿದೆ. ಈಗ ನೀವು ಸ್ಪಷ್ಟವಾದ ಮತ್ತು ವಿಜಯಶಾಲಿ ಮನಸ್ಥಿತಿಯೊಂದಿಗೆ ಮುನ್ನಡೆಯುತ್ತಿದ್ದೀರಿ. ಗ್ರಹಗಳು ವೇದಿಕೆಯನ್ನು ಸಿದ್ಧಪಡಿಸಿವೆ. ಸರಿಯಾದ ತಂತ್ರ ಮತ್ತು ಆತ್ಮವಿಶ್ವಾಸದಿಂದ ಈ ಸಮಯದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ. ನಮಸ್ಕಾರ.